ಬಂಗಾರ ಆಗ್ಬೇಕು ಅಂತ ಹೇಳಿ ಗೋಲಿಬಾರಿ ಎಲೆ ಮಾಡಿದ್ರು. ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ರು, ಆರ್ಸಿ ರೈತರ ಮೇಲೆ ಮುಂದು ಅಂದ್ರು. ಅವ್ರೇನೋ ತಿಳ್ಕೊಂಡ್ಬಿಟ್ಟಿದ್ರು ಗುಂಡೂರಾಯರು. ಆದ್ರೆ ಅವತ್ತೇ ಸತ್ತಿತ್ತು ಗೆಜ್ಜೆಗೆರೆ ಹತ್ರ ಇಬ್ರು, ಇಲ್ಲಿ ಇಬ್ರು, ನಮ್ಮ ಧಾರವಾಡ ನರಗುಂದದಲ್ಲಿ ಅಲ್ಲಿ ಇಬ್ರು, ಹೀಗೆ ಇಬ್ರು 3 ಜನ 5 ಜನ 153 ಜನ ರೈತರು ಗೋಲಿಬಾರಿಗೆ ಬಲಿಯಾದರು. ಯಾತಕ್ಕೋಸ್ಕರ ನಾವು ನೀವು ಇವತ್ತು 5, 6, 7 ದಶಕಗಳನ್ನ ಕಳೆದುಬಿಟ್ಟಿದ್ದೀವಿ. ಅಂದ್ರೆ 70 ವರ್ಷ 80 ವರ್ಷ ಆದವರೆಲ್ಲ ಇದ್ದೀವಿ. ಕಳೆದ 5 ದಶಕಗಳ ಹಿಂದೆ ನಡೆದಂತಹ ಈ ಘಟನೆ ಭಾರತ ದೇಶದ ಚುಕ್ಕಾಣಿ ಹಿಡಿದಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಅಪಮಾನ, ಅವಮಾನ, ಅವರ ಘನತೆಗೆ ತಕ್ಕದ್ದಲ್ಲ. ಈ ದೇಶವನ್ನ ಭದ್ರತೆಯನ್ನ ಕಾಪಾಡಬೇಕಾದಂತ ಕೃಷಿ ಕ್ಷೇತ್ರವನ್ನ ಆದ್ಯತ ವಲಯ ಅಂತೇಳಿ ಘೋಷಣೆ ಮಾಡಬೇಕಾಗಿದ್ದಂತ ಸರ್ಕಾರಗಳೇ ರೈತನ ಮೇಲೆ ಗುಂಡಾರಿಸಿದ್ರು. ಅಂದ್ರೆ ಅವತ್ತಿನ ಸರ್ಕಾರವೂ ಮಾಡಿದ್ದದೆ, ಇವತ್ತಿನ ಸರ್ಕಾರ ಮಾಡ್ತಾ ಇರೋದು ಅದೇನೆ. ಹೇಗೆ ಅಂದ್ರೆ ಅವತ್ತು ಗೋಲಿಬಾರ್ ಗುಂಡಾರಿಸಿದ್ರು, ರೈತರ ಕೃಷಿ ಕ್ಷೇತ್ರವನ್ನ ಆದ್ಯತೆ ವಲಯ ಮಾಡಲಿಲ್ಲ. ನಂತರದಲ್ಲಿ ಏನ್ ಮಾಡಿದ್ರು, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಹಾಸಿಗೆ ಹಾರಿಸಿಕೊಟ್ರು. WTO ಒಪ್ಪಂದಕ್ಕೆ 90ರಲ್ಲಿ ಅವತ್ತು ರೈತ ಚಳವಳಿಯ ಮುಂಚೂಣಿಯ ನಾಯಕರುಗಳು ಎಲ್ಲರೂ ಸೇರಿ ನಾವೆಲ್ಲರೂ ಬೆಂಗಳೂರಿನಲ್ಲಿ 2 ದಿನದ ಕಾರ್ಯಾಗಾರ ಮಾಡಿದ್ವಿ. SM ಕೃಷ್ಣ ಸರ್ ಬಂದು ಕೂತಿದ್ರು ಸೆಮಿನಾರ್ ಅಲ್ಲಿ. ನಮ್ಮ ಮಾತು, ನಮ್ಮ ವಿಚಾರ, ನಮ್ಮ ಒತ್ತಾಯಗಳನ್ನ ಕೇಳಿ ಅವರು ಕೂಡ ದಂಗಾದ್ರು. ಹೌದು, ರೈತರ ಬದುಕಿನಲ್ಲಿ ಇಂತಹ ಸಮಸ್ಯೆಗಳೆಲ್ಲ ಇದೆ. ಅಲ್ಲಪ್ಪ, ನಾವು ತಯಾರು ಮಾಡೋ ಉತ್ಪಾದನೆ ಮಾಡುವಂತ ಬೆಳೆಗಳನ್ನೆಲ್ಲ ಮುಕ್ತವಾಗಿ ಅಮೆರಿಕ, ರಷ್ಯಾ, ಜಪಾನ್ ಎಲ್ಲ ಕಡೆ ಕಳಿಸ್ಬಿಡೋದಂತೆ. ಅವರು ತಯಾರಿಸಿದಂತ ವಸ್ತುಗಳನ್ನ ಯಾವುದು ಬಟ್ಟೆ ಹೊಲಿಯೋ ಸೂಜಿ, ಕೆನ್ನೆಗೆ ಹೆಣ್ಮಕ್ಳುಗಳು ತುಟಿಗೆ, ಕೆನ್ನೆಗೆ ಮುಖಕ್ಕೆಲ್ಲ ಬಣ್ಣ ಏನೋ ಒಂದು ಚೆನ್ನಾಗಿ ಕಾಣ್ಬೇಕಂತ ಅಲಂಕಾರಿಕ ವಸ್ತುಗಳು, ಸೆಂಟು, ಬಟ್ಟೆಗೆ ಸೆಂಟ್ ಹಾಕತ್ತಾರಲ್ಲ, ಸ್ವಲ್ಪ ಶ್ರೀಮಂತರು, ಸ್ವಲ್ಪ ಶೋಕಿ ಮನ್ಸಿರೋರೆಲ್ಲ ಘಮ ಅನ್ಬೇಕಂತ ಸೆಂಟ್ಗಳು, ಇದನ್ನೆಲ್ಲ ಅವ್ರು ಕಳಿಸೋದಂತೆ. ಗುಲಾಬಿ ಹೂ ಇಲ್ಲಿಂದನೇ ಹೋಗೋದು ಭಾರತದಿಂದ, ಸೆಂಟು ವಾಪಸ್ ನಮಗೆ ಬರೋದು. ಯಾರು ಹೇಳಿದ್ರು ಈ ಕಾನೂನೆಲ್ಲ ಮಾಡಿಲ್ಲ? ಯಾರು ಹೇಳಿದ್ರು? ನಮ್ಮ ತಾಯಂದ್ರು ಹೇಳಿದ್ದ? ಅವರಿಗೆ ಕಳೆ ಕೀಳೋದು ಗೊತ್ತು, ನಾಟಿ ಹಾಕೋದು ಗೊತ್ತು, ರಕ್ಷಿ ಮಾಡೋದು ಗೊತ್ತು, ಚೀಲ ತುಂಬೋದು ಗೊತ್ತು, ಆಮೇಲೆ ಅಡಿಗೆ ಮಾಡೋದು ಗೊತ್ತು. ಮೊದಲು ನಮ್ಮ ಅಣ್ಣ ತಮ್ಮಂದ್ರಿಗೆ ಬಡಿಸಿ, ಆಮೇಲೆ ಕೊನೆ ಮುದ್ದೆ, ಕೊನೆ ಅನ್ನ, ಕೊನೆ ಸಾಂಬಾರು, ಈ ಬದುಕು ಅವ್ರಿಗೆ ಗೊತ್ತು. ನಿಮಗೂ ಗೊತ್ತು, ಒಂದು ತೆನೆ ದಪ್ಪ ಆದ್ರೆ, ಒಂದು ತೆನೆ ನಾಟಿ ಮಾಡುವಾಗ ಸಣ್ಣ ಆದ್ರೆ ಏನಾಗುತ್ತೆ ಅಂತ. ಒಂದೇ ಸಮಕ್ಕೆ ನಾಟಿ ಹಾಕ್ಬೇಕು, ಒಂದೇ ಸಮಕ್ಕೆ ಗೊಬ್ಬರ ಹಾಕ್ಬೇಕು, ಕೊಟ್ಟಿಗೆ ಗೊಬ್ಬರ, ಮೆತ್ತೆ ಬೀಜ, ಆನಂದ ಎಲ್ಲಿ ಹೋಯ್ತು ಅದೆಲ್ಲ. ಇಂಥ ಬದುಕಿಗೆ ವಿಷ ಇಟ್ಟಂತ ಕಾನೂನುಗಳನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ರೂಪಿಸ್ತು. ರೈತ ವಿರೋಧಿ ಕಾನೂನಿಂದ ಇವತ್ತು ನಾವು ನೀವು ದಿಕ್ಕಾಪಾಲಾಗ್ತಿದೀವಿ. ಒಂದು ಚಳುವಳಿನೇ ಒಡೆದೋಯ್ತು. ಪ್ರಾಮಾಣಿಕವಾಗಿ ನಾನು ಮಾತನಾಡ್ತೀನಿ, ನೀವ್ ಯಾರು ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ನನ್ನ ಹೃದಯ ಕೂಗಿ ಹೇಳ್ತಾ ಇದೆ. ನಾವು ನಂಬಿದಂತ ಈ ಹಸಿರು ಟವಲ್, ನಾವು ಕೈ ಎತ್ತಿ ಕೂಗಿದಂತ ಘೋಷಣೆ, ಬದುಕಿದ್ರು ಪ್ರಾಣ ಹೋಗುವವರೆಗೂ ಈ ಹಸಿರು ಟವಲಿಗಾಗಿ, ಅದರ ಒಂದು ಸಿದ್ಧಾಂತಕ್ಕಾಗಿ ಆ ರೀತಿ ಬದುಕಬೇಕು, ಆ ರೀತಿ ಹೋರಾಟ ಮಾಡಬೇಕು, ಆ ರೀತಿಗೆ ನ್ಯಾಯವನ್ನ ಕೇಳುವ ನಾಲಿಗೆಯನ್ನು ಉಳಿಸ್ಕೊಳ್ಬೇಕು. ನನ್ನನ್ನ ಯಾರು ಪ್ರಶ್ನೆ ಮಾಡಬಾರ್ದು. ನಾನು 100 ಪ್ರಶ್ನೆ ಮಾಡ್ತೀನಿ, ಉತ್ತರ ಕೊಡುವ ವ್ಯಕ್ತಿ ನನ್ನ ಮುಂದೆ ಬಂದು ನಿಲ್ಲಬೇಕು. ಇದು ರೈತ ಚಳವಳಿ ಕೊಟ್ಟಂತ ನಾಲಿಗೆ. ಭೌತಿಕ ಶಕ್ತಿ, ಭೌತಿಕ ಮಟ್ಟ ರೈತರಲ್ಲಿದೆ. ಯಾವ ವಿಚಾರವಂತರು, ಯಾವ PhD ಪದವಿ ಪಡೆದಂತವರಿಗಿಂತಲೂ ಹೆಚ್ಚಿನ ಬುದ್ಧಿ ನಮ್ಮ ನೇಗಿಲನ್ನ ಹಿಡಿದು ನೆಲವ ಉಳುವ ರೈತನ ಹತ್ರ ಇದೆ, ಇವತ್ತು ಇದೆ. ಆ ಭೌತಿಕ ಸಂಪತ್ತನ್ನೆಲ್ಲ ದೋಚಿ ತಗೊಂಡೋಗಿ ಅಡ ಇಟ್ಟು ಇವತ್ತು ರೈತರನ್ನೇ ತಗೊಂಡೋಗಿ ಯಾರ್ಯಾರ್ದೋ ಕಾಲತ್ರ ಇಡುವಂತ ಕೆಲಸ ನಡೀತಾ ಇದೆಯಲ್ಲ, ಇದನ್ನ ಈ ಸಭೆ ವಿರೋಧ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಅದಾಗಬಾರ್ದು, ಸ್ವಾಭಿಮಾನವನ್ನ ಬಲಿ ಕೊಡಬಾರ್ದು. ಹಾಗಾಗಿ ರೈತರೇ, ನಾವು ಇವತ್ತಿನ ಈ ರೈತ ಸಮಾವೇಶದಲ್ಲಿ ತುಂಬಾ ಗಂಭೀರವಾದ ವಿಷಯಗಳನ್ನ ಚರ್ಚೆ ಮಾಡಬೇಕಾಗಿದೆ. ಕುಸ್ವಾಮಿಯವರು, ನಮ್ಮ ಬೋರೇಗೌಡರು, ಚಂದ್ರನವರು ಎಲ್ಲರೂ ಮಾತಾಡ್ತಾರೆ.
ಈ ಸಭೆಗೆ ನೀವೆಲ್ಲ ಕೆಳ ಕೂತಿದ್ದೀರಲ್ಲ, ನೀವೆಲ್ಲ ಚಿಕ್ಕವರಲ್ಲ. ನಾವೆಲ್ಲ ಮೇಲ್ ಕೂತಿದ್ದೀವಲ್ಲ, ನಾವ್ಯಾರು ದೊಡ್ಡವರಲ್ಲ. ಒಂದೇ ಮಾತನಾಡೋದಕ್ಕೆ ಸ್ವಲ್ಪ ಮುಖಂಡರು ಓಡಾಡ್ತಾರಲ್ಲ, ಅದಕ್ಕೋಸ್ಕರ ಇಲ್ಲಿ ಕೂರ್ಸಿರೋದು. ಆದ್ರೆ ನೀವೇ ಮೊದಲು ಸಾಮಾನ್ಯ ಕಾರ್ಯಕರ್ತ ಹೆಂಡತಿ ಮಕ್ಕಳನ್ನ ಬಿಟ್ಟು 43 ವರ್ಷದಲ್ಲಿ ತಿರುಗಿದ, ಹಳ್ಳಿ ಸೈಕಲ್ ಮೇಲೆ ತಿರುಗಿದ, ಗಾಡಿ ಮೇಲೆ ತಿರುಗಿದ, ಸ್ಕೂಟರ್ ಮೇಲೆ ತಿರುಗಿದ, ವ್ಯಾನ್ ಮಾಡ್ಕೊಂಡ, ಹುರುಳಿಕಾಳ ಉರಿದ್ಬಿಟ್ಟು ತಿನ್ಕೊಂಡು ಸಾಗಾಡೋದು ರಾಜು ಸತ್ತೋಗಿದ್ದಾರೆ. ಇವತ್ತು ತಿರುಗಿದ್ರು. ಎಚ್ ಶ್ರೀನಿವಾಸಣ್ಣ ಇವತ್ತು ಮೂಲೆ ಬಂದಿದ್ದಾರೆ. ನಮ್ಮನ್ನ ಹಳ್ಳಿ ತೋರಿಸಿದ ವ್ಯಕ್ತಿ ಶ್ರೀನಿವಾಸಣ್ಣವರು, ಕರ್ನಾಟಕ ಸುತ್ತದವರು ಶ್ರೀನಿವಾಸಣ್ಣವರು. ಹಾಗೆ ನಾಲಿಗೆ ಕೊಟ್ಟಂತ ನಂಜನಸ್ವಾಮಿ ಆಗ್ಬೋದು, ಮನಸ್ಸು ಹೃದಯ ತೆರೆದಿದ್ದ ಸುಂದರೇಶ್ ಅವರಾಗ್ಬೋದು, ಜನ ಸಂಘಟನೆ ಮಾಡಿ ಲಕ್ಷ ಜನವನ್ನ ತಕ್ಕೊಂಡು ಬಂದಂತ ಬಾಬಾ ಗೌಡ್ರ ಆಗ್ಬೋದು, ತನ್ನ ಮಾತಿನ ವಾಕ್ಚಾತುರ್ಯದಿಂದ ಹಾಸ್ಯದಿಂದ ಸಂಘಟನೆ ಮಾಡಿದಂತ ಪುಟ್ಟನೇ ಇರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರನ್ನು ನೆನೆಸ್ಕೊಳ್ಬೇಕಾಗುತ್ತೆ. ನನಗಿಂತಲೂ ಮೊದಲೇ ಬಂದಂತ ಅನಸೂಯಮ್ಮ ಅವರಿದ್ದಾರೆ, ಅರುಳಾನ್ ಸಂಘದ ಅನಸೂಯಮ್ಮ ಅವರು, ಕುಸ್ವಾಮಿ ಅವರು, ಎಲ್ಲರೂ ಸರಿ, ಎಲ್ಲ ಹೆಸರುಗಳು ಸರಿ. ನಾನು ಹೇಳಿ ಮತ್ತದೇ ಮಾತು, ಹೆಸರು ಸರಿಯಪ್ಪ, ವ್ಯಕ್ತಿ ಸರಿಯಪ್ಪ, ಚಳುವಳಿ ಯಾಕೆ 100 ರೈತ ಚಳವಳಿ ಕೊಟ್ಟಂತ ಒಂದೇ ಶಕ್ತಿ ಮಹೇಂದ್ರ ಅಡ್ತಿ, ಇಡೀ ಇಲ್ಲಿ ಬಂದಿರುವಂತ ಎಲ್ಲರೂ ಸೋಷಿಯಲ್ ಇದ್ದಾರೆ. ಇಲ್ಲಿ ಪ್ರತಿ ಒಬ್ರು ವೈಶ್ವಿಕ ಹೋರಾಟಕ್ಕೆ ಕೈ ಜೋಡಿಸಿದ್ರಿ, ತೋಟಗಾರಿಕೆ ಇಲಾಖೆ ಭೂಮಿಯನ್ನ ಉಳಿಸೋದಕ್ಕೆ ಕೈ ಜೋಡಿಸಿದ್ರಿ, ಸಕ್ಕರೆ ಕಂಪನಿ ಉಳಿಸಿದ್ರಿ, KRS ಹೋರಾಟ ಉಳಿಸಿದ್ರಿ, ಅಮ್ಯೂಸ್ಮೆಂಟ್ ಪಾರ್ಕ್, ಕಾವೇರಿ ಆಪ್ತಿ, ಕಾನೂನಾತ್ಮಕ ಹೋರಾಟ ಒಂದೊಂದಕ್ಕೆ ಹೆಜ್ಜೆ ಇಟ್ಟಿರೋದು. ಅದ್ರ ಹಿಂದೆ ಭೂ ಕಬಳಿಕೆ, ರಿಯಲ್ ಎಸ್ಟೇಟ್, ಮೈಸೂರು ಬೆಂಗಳೂರಿಂದ ಇಡೀ ನಗರೀಕರಣಕ್ಕೆ ಇವತ್ತು ಕೈ ಹಾಕಿದಾರಲ್ಲ ಇವತ್ತಿನ ಸರ್ಕಾರ. ಯಾಕೆ ಅಂತ ಗೊತ್ತಾ ನಿಮಗೆ? 10 ಕಿಲೋಮೀಟರ್ ದೂರ ಅಗಲ ತಗೊಂಡಿದ್ದಾರೆ. ಮೈಸೂರಿಂದ ಬೆಂಗಳೂರುವರೆಗಿರುವ ಎಲ್ಲ ಶಾಸಕರು ಹಳ್ಳಿಗಳ ಗ್ರಾಮ ಪಂಚಾಯಿತಿಯನ್ನ ನಗರಕ್ಕೆ ಸೇರಿಸ್ತಾ ಇದ್ದಾರೆ. ಕಾರಣ ಏನ್ ಗೊತ್ತಾ? ರಿಯಲ್ ಎಸ್ಟೇಟ್. ಪಂಚಾಯಿತಿಗಳ ಕಚೇರಿ ರಿಯಲ್ ಎಸ್ಟೇಟಿನ ಕಚೇರಿಗಳಾಗ್ತವೆ. ವಿರೋಧ ಮಾಡಿದೀವಿ, ಕೋರ್ಟ್ ಹೋಗಿದೀವಿ. ನಿನ್ನೆಯಿಂದ ಗೆಜ್ಜಿಗೆರೆ ಪಂಚಾಯಿತಿ ಹತ್ರ ಹೋರಾಟ ಶುರುವಾಗಿದೆ. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ, ಎಲ್ಲವೂ ಆಗೋದ್ಮೇಲೆ ಹೋರಾಟ ಮಾಡೋದಿದೆಯಲ್ಲ ಶ್ರಮ. ಆಗುವ ಮೊದಲು ಅರಿವನ್ನ ಮೂಡಿಸ್ಕೊಂಡು ಎಚ್ಚೆತ್ಕೊಂಡು ನಾವು ನಿಜವಾದ ಹೋರಾಟ ಯಾವ್ದಕ್ಕೆ ಹಾಕ್ಬೇಕು, ಕೈ ಹಾಕಿದ್ಮೇಲೆ ವಾಪಸ್ ಹೋಗೋದಿಲ್ಲ. ಕುದುರುಮನಿ ನಾಗರಾಜನ ಅವ್ರಿಗೆ ಸಭೆಯಲ್ಲಿ ಎಲ್ಲ ಕೂತಿರ್ಬೇಕು ಅನ್ಸುತ್ತೆ, ಇದಾರೆ. ಅವರು ವಾರಕ್ಕೊಮ್ಮೆ ಮನೆಗೆ ಬರ್ತಾರೆ. ಸಮಗ್ರ ಕರ್ನಾಟಕದ ಸಮಸ್ಯೆಯನ್ನ ನಮ್ಮನೇಲಿ ಚಿಂತನೆ ಮಂಥನ ನಡೆಯುತ್ತೆ. ಅಲ್ಲಿ ಪರಿಹಾರ ಏನು ಅಂತ ಯೋಚಿಸ್ತೀವಿ. ಆ ನಂತರ ಅದನ್ನೇ ಹೋರಾಟ ತಗೊಳ್ತೀವಿ. ಉಮೇಶ್ ಬಂದ್ರು. ಈಗ ನಾವು ಹೋರಾಟ ಧರಣಿ ಸ್ಥಳದ ಮುಂದೆ ಬೈಕಲ್ಲಿ ಬಂದ್ರು. ಉಮೇಶ್ ಯಾಕೆ ಧರಣಿ ನಡೀತಾ ಇದೆ, ಪಾಸ್ ಆಗ್ಬಿಟ್ಟಲ್ಲ ಅಂತ ಮನ್ಸು ಅನಿಸ್ತು. ಆಮೇಲೆ ಇಲ್ಲಿ ಟೈಮ್ ಆಗೋಗಿದೆ ಅನಿಸ್ತು. ಯಾಕಿದೆಲ್ಲ ಹೇಳ್ತೀನಿ ಅಂದ್ರೆ, ಒಬ್ಬ ಚಳುವಳಿಗಾರನ ಮನಸ್ಸು, ಮಹಿಳಾ ಚಳುವಳಿಗಾರರ ಮನಸ್ಸು, ನಾನು ಒಪ್ಕೊಂಡಂತ ಸಿದ್ಧಾಂತ, ಅದಕ್ಕೆ ಬದ್ಧತೆ ಮೇಲೆ ಇರಬೇಕು. ಕಾನೂನನ್ನ ನಾವು ಯಾವತ್ತೂ ಕೈ ತಗೊಳ್ಬಾರ್ದು. ಕಾನೂನು ಗೌರವಿಸಬೇಕು, ಆದ್ರೆ ಚೌಕಟ್ಟನ್ನ ಮೀರಬಾರ್ದು. ಈಗೇನೆ ಪೊಲೀಸ್ ಅವರ ನಮ್ಮ ಒಂದು ಸ್ನೇಹ, ಆ ಹೋರಾಟದ ನಡುವೆ ಬಾಂಧವ್ಯ ನಡ್ಕೊಂಡು ಬರ್ತಾ ಇರೋದು. ಗೋಲಿಬಾರ್ ಹಾಕಿದ್ದವರು, ಹಾಕ್ಸಿದ್ದವರು ಅದು ಬೇರೆ. ಆದ್ರೆ ಇವತ್ತಿನ ವ್ಯವಸ್ಥೆ ಒಳಗೆ ಕಾನೂನಿನ ಅರಿವನ್ನು ಮುಗಿಸ್ಕೊಂಡು ಹೋರಾಟಕ್ಕೆ ಸಜ್ಜಾಗಬೇಕು. ಈ ಹುತಾತ್ಮರ ದಿನ 43ನೇ ವರ್ಷದ್ದು ನಾವೇನ್ ನೆನೆಸ್ಕೊಳ್ತಾ ಇದೀವಿ. ಒಂದು ದಿನ ಸತ್ತವರಿಗೆ ಮೌನ ಆಚರಿಸಬೇಕಾಗುತ್ತೆ. ಒಂದೇ ನಿಮಿಷ ದಯಮಾಡಿ ಎಲ್ಲರೂ ಎದ್ದು ಧನ್ಯವಾದಗಳು. ತಾಯಂದ್ರಿಗೆ ಸನ್ಮಾನ ಇದೆ, ಸಾಧಕರಿಗೆ ಕೃಷಿ ಕ್ಷೇತ್ರದಲ್ಲಿ, ರೈತ ಬಾಂಧವರಿಗೂ ಇದೆ. ನಾವೆಲ್ಲ ಸಮಾಧಾನಕ್ಕಾಗಿ ನಿಮಗೆ ಸನ್ಮಾನ ಮಾಡ್ತೀವಿ. ನಮ್ಮ ಮನೆಯಲ್ಲಿರುವ ನಮ್ಮ ವಯಸ್ಸಾದಂತ ತಾಯಂದ್ರಿಗೆ, ತಂದೆಗಳಿಗೆ ನಿಜವಾಗಿ ಮನೆಯಲ್ಲಿ ನಾವು ತುಂಬಾ ಪ್ರೀತಿಯಿಂದ
ತುಂಬಾ ಗೌರವದಿಂದ ನಡ್ಕೊಳ್ಬೇಕಾಗಿದೆ. ಅದನ್ನೆಲ್ಲ ನಾವು ಒಪ್ಕೊಳ್ತಾ ವೈಜ್ಞಾನಿಕ ಬೆಲೆಗಾಗಿ, ಮಾರುಕಟ್ಟೆ ನೀತಿಗಾಗಿ, ಈ ರೈತ ವಿರೋಧಿ ಕಾನೂನುಗಳಿಗೆ ವಿರುದ್ಧವಾಗಿ, ಬೀಜ ಕಾಯ್ದೆ 2025ರ ವಿರುದ್ಧವಾಗಿ ಮಹಿಳೆಯರ ಸಮಸ್ಯೆ, ಮಕ್ಕಳ ಸಮಸ್ಯೆ, ಕುಟುಂಬದ ಸಮಸ್ಯೆ, ಸಮಸ್ಯೆ ಎಲ್ಲವನ್ನೂ ಒಳಗೊಂಡಂತೆ ಸಭೆ ಚರ್ಚೆ ಮಾಡುತ್ತೆ. ನಾವು ಗುರುತಾಗಿ ನಮ್ಮ ಹೋರಾಟಕ್ಕೆ ಬರಬೇಕಾಗಿರೋದ್ರಿಂದ ನನ್ನ ಮಾತನ್ನ ಮುಗಿಸ್ತೇನೆ. ಹುತಾತ್ಮರ ದಿನ ಇದು ಮುಗಿದ ನಂತರ ಪ್ರಕಾಶ್ ನೀವೆಲ್ಲ ಸೇರಿ ಒಂದು ದಿನ ಕಾರ್ಯಕರ್ತರ ಜೊತೆ ಹಾಗೆ ಕೂತ್ಕೊಂಡು ಮಾತನಾಡೋದಕ್ಕೆ ಒಂದು ಅವಕಾಶ ಮಾಡಿ, ಸ್ವಲ್ಪ ಮುಕ್ತವಾಗಿ ಮನಸ್ಸು ಬಿಟ್ಟು ಸ್ವಲ್ಪ ನಿಮ್ ಜೊತೆ ಮಾತಾಡೋದಿದೆ. ಪ್ರತಿನಿತ್ಯ ಮನೆ ಬಿಟ್ಟು ಓಡಾಡ್ತೀರಿ, ಆದ್ರೆ ಅದಕ್ಕೆ ಒಂದು ಅರ್ಥ ಇರಬೇಕು. ಪ್ರತಿಯೊಬ್ಬರು ನಿಮ್ ಸ್ವಂತ ಖರ್ಚಿಂದ 40 ವರ್ಷ ದುಡ್ಡಿದ್ದೀರಿ, ಯಾರ ಹತ್ರನೂ ನೀವು ಕೈಗೊಳ್ಳಿಲ್ಲ. ಅದಕ್ಕೆ ಒಂದು ಗೌರವ ಇರಬೇಕು. ಸ್ವಲ್ಪ ಮಾತನಾಡೋದಿದೆ. ಮತ್ತೊಂದ್ಸಲ ನಾವು ನೀವು ಭೇಟಿ ಮಾಡೋಣ. ದಯಮಾಡಿ ಇಲ್ಲಿ ಬಂದಿರುವಂತ ಎಲ್ಲ ಗೌರವಾನ್ವಿತರು ಗೆಜ್ಜೆರಿಗೆರೆ ಪಂಚಾಯಿತಿಯ ಹೋರಾಟಕ್ಕೆ ಬಂದು ಭಾಗವಹಿಸಿ ನಿಮ್ಮ ಒಂದು ಸಮಯ ನೋಡಿ ಅಂತ ಹೇಳ್ತಾ, ಎಲ್ಲವೂ ಹೋರಾಟ ಸಮಾಜಮುಖಿಯಾಗಿ, ಅಸಮಾನತೆ ತೊಡಿಲಿಕ್ಕಾಗಿ, ಕಾನೂನನ್ನ ಗೌರವಿಸೋಕ್ಕೋಸ್ಕರ ಅಂತ ಹೇಳ್ತಾ, ರೈತ ಚಳವಳಿಗೆ ಜಯವಾಗಲಿ, ರೈತ ಸಂಘಕ್ಕೆ ಜಯವಾಗಲಿ. ನಮಸ್ಕಾರ.